ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯ ಅಭಿಯಾನ ನೌಕರರ ಸಂಘ ರಿ ವಿಜಯಪುರ ಉದ್ಘಾಟನಾ ಸಮಾರಂಭಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ದಿನಾಂಕ, ಪತ್ರವಿಳಾಸ ಶಿವಾಜಿ ಸರ್ಕಲ್ ಹತ್ತಿರ, ಹಳೆಯ ಸರ್ಕಾರಿ ಆಸ್ಪತ್ರೆ, DHO ಆಫೀಸ್, ವಿಜಯಪುರ 586101. ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಸರ್ವ ಸಿಬ್ಬಂದಿ NHM ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಬಯಸಲು ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಋಣಿಯಾಗಿರ್ತೇವೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ NHM ಸಂಘದ ಉದ್ಘಾಟನೆ ಕಾರ್ಯಕ್ರಮ ಇಂದು ನಡೆಸುವ ಕುರಿತು ಜಿಲ್ಲಾಧ್ಯಕ್ಷರಾದಂತಹ NHM ಶ್ರೀನಾಥ್ ಹೊಸಕೋಟೆ, ಉಪಾಧ್ಯಕ್ಷರು ಸತೀಶ್ ಸೌಮ್ನಳ್ಳಿ, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಹಳ್ಳಿ, ಮಾಧ್ಯಮ ಕಾರ್ಯದರ್ಶಿ ಸಾಯಿ ಪ್ರಕಾಶ್ ಅಬಜಿ ಮತ್ತು DS ಸರ್ ಶಿವಾನಂದ ಮಾಸ್ತಿಗುಳಿ ಸಾಹೇಬ್ರು, DPM ಸರ್ ಡ್ಯಾಮ್ ಸರ್ ಹಾಗೂ CPM ಮೇಡಮ್, ಇನ್ನುಳಿದ ಪದಾಧಿಕಾರಿಗಳು ಲಕ್ಷ್ಮಣ ಒಡೆಯರಾಜ್ ಮತ್ತು ವೀರೇಶ್ ಜಾವಿದ್ ಭಾಗಾಯತ್ ಪೈಸಲಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಸಂಘದ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಇನ್ನೊಂದು ಆಮೇಲೆ ಜಯತೀರ್ಥ ರಾಷ್ಟ್ರಪುತ್ರ ಬರಬೇಕು, ಸತೀಶ್ ಸೌಮ್ಯ ಬರಬೇಕು ಹಾಗೂ ವೀರೇಶ್ ವಿಜಯಗಾರ್ ಇವರೆಲ್ಲರೂ ಬರಬೇಕು. ಲಕ್ಷ್ಮೀ ಶ್ರೀನಾಥ್ ಹೊಸಕೋಟೆ ಅಂತ ವಿಜಯಪುರ ಜಿಲ್ಲಾ NHM ನೌಕರರ ಸಂಘದ ಇಂದು ಜಿಲ್ಲಾ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭಕ್ಕೆ ಇಂದು ಎಲ್ಲ ಸಿಬ್ಬಂದಿಗಳೆಲ್ಲ ಸೇರಿದ್ದೇವೆ. ಅದಕ್ಕೆ ಇವತ್ತು ಉದ್ಘಾಟನಾ ಸಮಾರಂಭ ಮಾಡಲಿದ್ದೇವೆ. ಸದರಿ ವೇದಿಕೆಯ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು, RCH ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ DPM ಸರ್ ಮತ್ತು ಡ್ಯಾಮ್ ಸರ್ ಮತ್ತು CPM ಮೇಡಮ್ ಹಾಗೂ ಚಿಕ್ಕ ಮಕ್ಕಳ ತಜ್ಞರು ಹಾಗೂ ಇತರೆ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದಾರೆ. ಶ್ರೀನಾಥ್ ಹೊಸಕೋಟೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ NHM ಆರೋಗ್ಯ ಅಭಿಯಾನ ನೌಕರ ಸಂಘದ ಸಂಘಟನೆ ಉದ್ಘಾಟನಾ ಸಮಾರಂಭ ಇದ್ದ ಕಾರಣಕ್ಕಾಗಿ ಇವತ್ತು ಎಲ್ಲ NHM ಎಲ್ಲ ನೌಕರರು ಇವತ್ತು ಉದ್ಘಾಟನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಬಂದಿರುವಂತಹ ಎಲ್ಲ ಗಣ್ಯರು ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ನಾನು ಮತ್ತೊಮ್ಮೆ ಸುಸ್ವಾಗತವನ್ನು ಕೋರ್ತಾ ಈ ಸಂಘಟನೆ ಉದ್ಘಾಟನೆ ಮಾಡ್ತೇನೆ. ನನ್ನ ಹೆಸರು ಗೋಪಾಲ್ ರಬ್ಕವಿ, ಆಪ್ತ ಸಮಾಲೋಚಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ ತಿಕೋಟ. ಇವತ್ತು ನಾವು NHM ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ಇಲ್ಲಿ ಎಲ್ಲಾ NHM ಸಿಬ್ಬಂದಿಗಳು ಒಕ್ಕೂಟ ಕೂಡಿದೀವಿ. ಈ NHM ಸಿಬ್ಬಂದಿಗಳಿಗೆ ಏನೇ ಸಮಸ್ಯೆ ಬಂದ್ರು ಒಕ್ಕೂಟ ಆಗಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳುತ್ತೇನೆ. ರೇಣುಕಾ ಲೋಣಿ, BPM ವಿಜಯಪುರ ತಾಲೂಕು. NHM ಸ್ಟಾಫ್ ಹೋಗಿರ್ತಾರೆ, ನರ್ಸಿಂಗ್ ಆಫೀಸರು ಅಥವಾ ಒಬ್ಬರ ಐಸ್ ಡಾಕ್ಟ್ರು ಅಥವಾ ಒಂದು ಯಾರೋ ಬರ್ತಾರೆ, ಇನ್ನೂ ಮಕ್ಕಳದು ಬರ್ತಾರೆ. ಒಬ್ರು ಯಾರೋ ಅವರು ನರ್ಸಿಂಗ್ ಆಫೀಸರ್ ಬರ್ತಾರೆ. ಬಂದ ಬೆಳೆ ಏನದವ್ರಿಗೆ ಇವರು ನರ್ಸಿಂಗ್ ಆಫೀಸರ್ ನೋಡ್ರಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಬಹಳ ಚಲೋ ಇರೋರು ನಮ್ಗೆ ಹಿಂದೆ ಅಂತಾರೆ. ಅದು ಸ್ವಲ್ಪ ಮುಂದೆ ಹೋಗ್ಬೇಕು. ಅವರು ಸೆಕೆಂಡ್ ಮುಂದೆ ಹೋಗಿರ್ತಾರೆ. ಹಿಂದೆ ಗಯಾಕ್ ಸುಳ್ಳು ಆದ ನೌಕರಿ ಬಿಡೋದು ತಗೋದು ಅದೇನು ಬರ್ತದೆ, ಸುಳ್ಳು ಪ್ರಕಾರ ಸರ್ಕಾರ ಪ್ರಕಾರ ತಗೋದು. ಹೌದಿಲ್ಲ? ಹಾಗೆ ನಾವು ಅದಕ್ಕೆ ಯಾರೇ ತಪ್ಪು ಮಾಡಿದ್ರು ಯೂನಿಟಿ ಹೇಗಿರ್ಬೇಕಪ್ಪ ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ. ಅವು ಎಷ್ಟೇ ಬೇರೆ ಬೇರೆ ಸ್ಪೆಷಲಿಸ್ಟ್ ಪ್ಲಾಸ್ಟಿಕ್ ಇರ್ತೀರಿ, ಟೆಕ್ನಿಷಿಯನ್ ಇರ್ತೀರಿ, ಫಾರ್ಮಸಿ ಆಫೀಸರ್ ಇದ್ದೀರಿ, ಅಲ್ಲಿ ಸರ್ಕಾರ ಆ ಹುದ್ದೆಗಳಿಗೆ ಅನುಗುಣವಾಗಿ ಮೆಡಿಕಲ್ ಆಫೀಸರ್, ಆ ಹುದ್ದೆಗಳಿಗೆ ಅನುಗುಣವಾಗಿ ಟೆಕ್ನಿಷಿಯನ್ ಮಾಡಿರ್ತಾರೆ. ಎಲ್ಲರೂ NHM ಮೆಂಬರ್ಸನೇ ವಿನ ಇಲ್ಲಿ ಯಾರು ಮೆಡಿಕಲ್ ಆಫೀಸರ್ ಆಗೋದಿಲ್ಲ, ಇಲ್ಲಿ ಯಾರು RBSK ಡಾಕ್ಟರ್ ಆಗೋದಿಲ್ಲ, ಇಲ್ಲಿ ಯಾರು ಟೆಕ್ನಿಷಿಯನ್ ಆಗೋದಿಲ್ಲ. ಇಲ್ಲೆಲ್ಲರೂ ಏನಿರ್ತೀರಿ NHM ಸದಸ್ಯರಾಗಿರ್ತಾರೆ. JSS ಆ ಯೂನಿಟಿಯಲ್ಲಿ ಗಟ್ಟಿ ಮಾಡ್ಕೋಬೇಕು. ಯಾವಾಗ ಬಿಟ್ಕೊಡ್ಬಾರ್ದು.
ಇವತ್ತು ಹೇಳಿದಪ್ಪ ಅಂತಂದ್ರೆ ಬೇಡಿಕೆಗಳು ಇರ್ತಾವೆ ಸಮಾಜದಲ್ಲಿ. ಇದು ಪ್ರಜಾಪ್ರಭುತ್ವ ಸಮಾಜ, ಆದರೂ ಕೂಡ ನಾವು ಎಷ್ಟೋ ಒಂದು ವಿಷಯಗಳಿಂದ ವಂಚಿತರಾಗಿದ್ದೀವಿ. ಧನ್ಯವಾದಗಳು ಸದಾಶಿವರೇ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲೆ ಹಾಜರಾಗಿರುವಂಥ ನನ್ನ ಸಹೋದ್ಯೋಗಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹೋದ್ಯೋಗಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಸಂಘಟನೆ ಮಾಡಿರೋದು ಅವಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ್ರು ಗೋಪಾಲ್ ಅವರು. ಉದ್ದೇಶ ಒಳ್ಳೆಯದದ. ನಾನು ಒಂದು ಇಚ್ಛೆ ಏನಿದೆ ಕಳೆದ 8-9 ವರ್ಷ ನಾವು ಈ ವೃತ್ತಿಯಲ್ಲಿ ಸೇರಿಕೊಂಡಿದ್ದೆವು. ಫಸ್ಟ್ ಇನಿಷಿಯಲ್ ಪೀರಿಯಡ್ ಆಫ್ ಕಾಂಟ್ಯಾಕ್ಟ್ ವಾಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅದೇನು ಇಟ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಆ್ಯಂಡ್ ನಾವೆಲ್ಲರೂ ಒಂದೇ ಕುಟುಂಬ ಥರ. ಏನೇ ಒಳ್ಳೇದಾದರೂ ಕೂಡ ಹೋಲ್ NHM ಸಿಬ್ಬಂದಿಗೆ ಆಗ್ತದೆ, ಕೆಟ್ಟದಾದರೂ ಕೂಡ ಹೋಲ್ NHM ಸಿಬ್ಬಂದಿಗೆ ಆಗ್ತದೆ. ಎಲ್ಲರೂ ಒಟ್ಟಿಗೆ ಇದೀವಪ್ಪ ಅಂತಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದು. ಆ್ಯಂಡ್ ಸಮಸ್ಯೆಗಳು ಬರಲಾರ್ದಂಗೆ ಹೆಂಗೆ ನೋಡ್ಕೋಬೇಕಪ್ಪ ಅಂತಂದ್ರೆ ಫಸ್ಟ್ ಸಿನ್ಸಿಯರಿಟಿ, ಆನೆಸ್ಟಿ. ನಿಮ್ಮ ಕರ್ಮಗಳನ್ನು ಮಾಡಿರಿ, ಸೊ ಪ್ರತಿಫಲ ಸಿಗ್ತದೆ. ಕರ್ಮ ಕರೋ ಫಲ್ಕೋ ಭಗವಾನ್ಗೆ ಉಪರ್ ಚೋಡು ಅಂತ ಹೇಳ್ತಾರಲ್ರಿ. ನಾವು ನಮ್ಮ ಕರ್ಮಗಳನ್ನು ಕರೆಕ್ಟಾಗಿ ಮಾಡಿದವಪ್ಪ ಅಂತಂದ್ರೆ ಅಧಿಕಾರಿಗಳು ನಮ್ಮನ್ನು ಡೆಫಿನೆಟಾಗಿ ಕಾಯ್ತಾರೆ. ನಾವು ಪ್ರಾಮಾಣಿಕವಾಗಿದ್ದೀವಪ್ಪ ಅಂತಂದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು, ಮನುಷ್ಯನ ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾಗ್ಬೋದು. ಒಳ್ಳೆಯ ಕೆಲಸವಾಗಿ ಪ್ರಾಮಾಣಿಕವಾಗಿ ನಾವು ರಿಸಲ್ಟ್ ಕೊಟ್ಟಪ್ಪ ಅಂತಂದ್ರೆ ಅದು ಯಾವ ಅಧಿಕಾರಿಗಳು ಕೂಡ ನಮಗೆ ಏನು ಕೂಡ ತೊಂದರೆ ಮಾಡೋದಿಲ್ಲ. ಎಲ್ಲ ಮನವಿಗಳನ್ನ ಸರಳವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ನಮ್ಮ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಯಾವತ್ತಿಗೂ ಅವರು ಕೂಡ ನಮಗೆ ನಮ್ಮ ಸಂಘಕ್ಕೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರು ಕೂಡ ಈ ಸಂಘದಲ್ಲಿ ಸ್ಮರಿಸುತ್ತಾ ಅವರು ಕೂಡ ಸ್ವಾಗತ ಸನ್ಮಾನ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನವನ್ನು ನಾವು ಮಾಡಿದ್ದೀವಿ. ಇನ್ನು ಕಾರ್ಯಕ್ರಮದ ಒಂದು ಮುಖ್ಯ ಭಾಗ ಇನ್ನು ಪ್ರಾಸ್ತಾವಿಕವಾಗಿ ಹಲೋ ಓಕೆ, ಈ ಸಂಘಟನೆ ಪ್ರಾಸ್ತಾವಿಕ ನುಡಿ ನಾನೇ ಎರಡು ಮಾತು ಮಾತಾಡ್ಬಿಡ್ತೀನಿ. ಓಕೆ, ಪ್ರಾಸ್ತಾವಿಕ ನುಡಿಯಲ್ಲಿ ನಾನು ಹೇಳಬೇಕಾದ್ರೆ ಈ ಸಂಘದ ಒಂದು ಪ್ರೀತಿಯ ತೆರೆಗೆ ಹೋಗೊಟ್ಟು ತಮ್ಮ ಎಷ್ಟೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಒಬ್ಬರು ಇನ್ನೊಬ್ಬರು ಅಲ್ಲದೆ ಪ್ರತಿಯೊಬ್ಬರನ್ನ ನಾನು ಎಲ್ಲರಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ NHM ಎಲ್ಲ ನೌಕರ ಸಂಘದ ಪರವಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸ್ವಾಗತವನ್ನು ಕೊಡ್ತೇನೆ. ಈ ಸಂಘ ಸಂಸ್ಥೆಗಳು ಸಂಘಟನೆಗಳು ಇವೆಲ್ಲ ಏನಪ್ಪಾ ಅಂದ್ರೆ ಆದಿಕಾಲದಿಂದಲೂ ಸಂಘಟನೆಗಳು ಬಂದವು. ಆದಿಕಾಲದಿಂದಲೂ ಇತಿಹಾಸ ಸಂಘಗಳು ಆಡಳಿತ ಆಗೋಕ್ಕಿಂತ ಮುಂಚೆ ಸಂಘಗಳು ಬಂದಿತ್ತು. ಇತಿಹಾಸ ನೋಡೋದಾದ್ರೆ ಸಂಘಟನೆಗಳು ನಮಗೆ ಯಾಕೆ ಬೇಕು, ಸಂಘಟನೆಗಳು ಯಾಕೆ ನಾವು ಸಂಘಟನೆಗಳನ್ನು ನಿರ್ಮಾಣ ಮಾಡಬೇಕು, ಸಂಘಟನೆಗಳು ಯಾಕೆ ಇಷ್ಟು ಅವಶ್ಯಕತೆ, ಈಗಿನ ದಿನಮಾನದಲ್ಲಿ ಸಂಘಟನೆಗಳು ಯಾಕೆ ಇಷ್ಟು ಅವಶ್ಯಕತೆ ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಿತರಾಗಲಿ ಆಮೇಲೆ ಸಂಘಟನೆ ಮುಕ್ತಾಯ ಮಾಡೋಣ. ಸೊ ದಯವಿಟ್ಟು ಇರಲಿ ಸಂಘಟನೆ ಯಾವುದೇ ಕಾರ್ಯಕ್ರಮದಲ್ಲಿ ಸಂಘಟನೆ ಧೈರ್ಯದಿಂದ ಅವರು ನಮ್ಮ ಸಂಘಟನೆ ಸಪೋರ್ಟ್ ಮಾಡ್ತಾರೆ. ನಂಬಿಕೆಯಿಂದ ನಮ್ಮ NHM ನೌಕರರ ಪರವಾಗಿ ನಮ್ಮವರಿಗೆ ಸ್ವಾಗತ ಕೊಡ್ತಾ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ತೇನೆ. ಚಪ್ಪಾಳೆಯೊಂದಿಗೆ ಸನ್ಮಾನ. ಬ್ಯಾಕ್ ಸಪೋರ್ಟ್ ಆಗಿ ಎಲ್ಲ ಒಂದ್ಸರಿ ಗಟ್ಟಿಯಾಗಿ ಕಾರ್ಯಕ್ರಮವು ಧನ್ಯವಾದಗಳು ಅತಿಥಿಗಳೇ. ಹಾಗೂ
ಇನ್ನೂ ಕೆಲವು ಪದಾಧಿಕಾರಿಗಳಿದ್ದಾರೆ, ಅವರು ಕೂಡ ಸನ್ಮಾನ ಮಾಡಬೇಕು ಈ ಸಮಯದಲ್ಲಿ. ಸಂಘದ ಪದಾಧಿಕಾರಿಗಳು ಇವರೆಲ್ಲ ಕ್ರಿಯಾಶೀಲಾತ್ಮಕವಾಗಿ ನಮ್ಮ ಸಂಘದಲ್ಲಿ ಹೊಸ ಹುದ್ದೆಗಳನ್ನು ನೇಮಿಸಿದ್ದೇವೆ. ಅವರನ್ನ ಈ ಸಂಘದಲ್ಲಿ ನಾವು ಕೊನೆಯದಾಗಿ ಪ್ರಕಾಶ್ ನಾಯಕ್ ಅವರು ಎಷ್ಟೇ ಬಿಸಿನೆಸ್ ಕರೆದಿದ್ರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ಹೇಳ್ತಾ ಇದ್ದಾರೆ ಸರ್. ನಮ್ಮ ಆರೋಗ್ಯ ಅಭಿಯಾನದಿಂದ ಎಲ್ಲರ ವತಿಯಿಂದ ಸಹ ಧನ್ಯವಾದಗಳು. ನಂಬಿದವರ ಪಾಲಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತೊಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆಯೊಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ, ನಂಬಿದವರ ಪಾಲಿನ ಕಲ್ಪತರು ನೀನೇ, ನಂಬಿದವರ ಪಾಲಿನ ನೀನೇ. ಅಧ್ಯಕ್ಷರು ಸ್ಕೈವರ್ಡ್ ಇವರಿಗೆ ನಮ್ಮ ಆರೋಗ್ಯ ಅಭಿಯಾನ ನೌಕರರ ಮೇಲೆ ಇರಿಸುವುದರಿಂದ ಶ್ರೀ ಶ್ರೀನಾಥ್ ಹೊಸಕೋಟೆ NSM ಸಂಘಟನಾ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ರಾಜೇಶ್ವರಿ ಚಿತ್ತಾಪುರ್ ಆಯುಷ್ ವೈದ್ಯಾಧಿಕಾರಿಗಳು ವಿಜಯಪುರ ಇವರಿಗೆ ನಮ್ಮ ಆರೋಗ್ಯ ಅಭಿಯಾನಕ್ಕೆ ಸ್ವಾಗತ ಕೋರುತ್ತೇನೆ. ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಅವರಿಗೆ ನಮ್ಮ ಆರೋಗ್ಯ ಅಭಿಯಾನ ನೌಕರರ ಸಂಘದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಮಂಜುನಾಥ್ ಮಸಲಿ
ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯರಿಗೆ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸುಸ್ವಾಗತ. ಇರುವಂತಹ ಶ್ರೀ ಶಿವಾನಂದ ಮಾಸ್ತಿಹೊಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇವರಿಗೆ ನಮ್ಮ ಆರೋಗ್ಯ ಅಭಿಯಾನ ನೌಕರರ ಸಂಘ ವಿಜಯಪುರ ವತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಮನೋಜ್ ಕೊಂಡೂರಿ ಜಿಲ್ಲಾ ಲೆಕ್ಕಪತ್ರ ವ್ಯವಸ್ಥಾಪಕರು ವಿಜಯಪುರ ಇವರಿಗೆ ನಮ್ಮ ಆರೋಗ್ಯ ಅಭಿಯಾನ ನೌಕರರ ಸಂಘ ವಿಜಯಪುರ ವತಿಯಿಂದ ಶ್ರೀಮತಿ ಲತಾ ಹೊರಗೇನೆ ನಗರ ಕಾರ್ಯಕ್ರಮ ವ್ಯವಸ್ಥಾಪಕರು ವಿಜಯಪುರ ಇವರಿಗೆ ನಮ್ಮ ಆರೋಗ್ಯ ಅಭಿಯಾನ ನೌಕರರ ಸಂಘ ವಿಜಯಪುರ ವತಿಯಿಂದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಇನ್ನೂ ಅರ್ಲಿ ಆಗಬೇಕಾಗಿತ್ತು. ಸೊ ಕಾರಣಾಂತರದಿಂದ ಪರವಾಗಿಲ್ಲ. ಈ ಆರೋಗ್ಯ ಅಭಿಯಾನ ನೌಕರರ ಸಂಘದ ಈ ಸಂಘಟನೆ ನಾವು ಸ್ವಾಗತ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಮೊದಲನೇದಾಗಿ ಸ್ವಾಗತ ಇವರು ಸ್ವಾಗತ ಮುಖ್ಯ ಅತಿಥಿಗಳ ಸ್ವಾಗತ ಮಾಡಬೇಕಾಗಿ ನಾವು ಹೇಳ್ಬೋದು. Hello, mic testing, 1 2 3, hello. ಲಕ್ಷ್ಮಣ ಯಾರಿಲ್ಲ ನಮ್ಮವ್ರು ಯಾರು ಬರೀ ಮಾತು ಹೇಳಿದ್ರು ಮುಗಿದು ನೋಡಿ
ಹೃದಯ ಸ್ಪರ್ಶಿಯ ನಮಸ್ಕಾರಗಳು. ಇವತ್ತಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮುಂಚೆ NRHM ಅಂತಿರು, NUHM ಅಂತಿರು, ಆಮೇಲೆ NHM ಆಯಿತು. ಅದಕ್ಕೆ ಭಾಳಷ್ಟು ಅಂತಂದ್ರೆ ಭಾಳ ಅದಾರ. ಟ್ಯೂಬರ್ಕ್ಯುಲೋಸ್ ಅಂತಂದ್ರೆ ಡೆಪ್ರೆಸ್ ಇದಾರ, ಮಾನಸಿಕ ಅಧಿಕಾರಿಗಳದಾರ, ಎಲ್ಲರೂ ಭಾಳಷ್ಟು ಬ್ರಾಂಚಸ್ ಆಗ್ಬಿಟ್ಟಾರಲ್ಲ ಈಗ. ಆದರೆ NHM ಅಂತ ಒಂದೇ ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ. ನೀವೆಲ್ಲ ಬರೀ ಜಗಾಡ್ತೀರಿ. NHM ಬೇರೆ, NTEP ಬೇರೆ, ದೆನ್ ಮೆಂಟಲ್ ಹೆಲ್ತ್ ಬೇರೆ ಅಂತ ಜಗಾಡ್ತೀರಿ. ಸರ್ಕಾರದ ವಿಚಾರ ಮಾಡಿದ್ರಿ, ಅದಕ್ಕೆ NHM ಬಿಟ್ಬಿಟ್ರಿ. ಎಲ್ಲರೂ ಕೂಡ ಅವಾಗಲೇ ಬಂದಾಗ್ತೀರಿ ನೋಡೋಣ. ಅದಕ್ಕೆ ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ ಬಂದಿರೋದಕ್ಕೆ RBSK ಟೀಮ್ದವರು, ಆಯುಷ್ದವರೆಲ್ಲ. ಸೊ ಭಾಳ ಒಂದು ಅತ್ಯುತ್ತಮ ವೇದಿಕೆ ಇದು. ಈ ವೇದಿಕೆಯ ನಾನು ಒನ್ಸ್ ಅಪಾನ್ ಎ ಟೈಮ್ ಈ ವೇದಿಕೆಯ ಮೆಂಬರ್ ಇದ್ದೆ, ಅಧ್ಯಕ್ಷನಿದ್ದೆ. ಅದಕ್ಕೆ ಭಾಳ ಅಭಿಮಾನ ಇದೆ. ವೇದಿಕೆಯ ಮುಖ್ಯ ಇವತ್ತಿನ ಅಧ್ಯಕ್ಷರಾದಂಥ ನಮ್ಮ ಅಧ್ಯಕ್ಷರ ಹೆಸರು ಶ್ರೀನಾಥ್ ಹೊಸಕೋಟೆಯವರೇ, ಹಾಗೂ ವೇದಿಕೆ ಮೇಲಿದ್ದಂಥ ಜಿಲ್ಲಾ ಮಟ್ಟದ ಎಲ್ಲರನ್ನೂ ತೆಗೆದುಕೊಂಡು ಹೋಗ್ತಕ್ಕಂಥ ಅನ್ಅಫಿಷಿಯಲ್ ಆಫೀಷಿಯಲಿ ನಿಲಂಗಿಯವರೇ, ಹಾಗೂ ನಗರದ CPM ಆದಂಥ ಲತಾ ಅವರೇ, ಡಾಕ್ಟರ್ ರಾಜೇಶ್ವರಿ ಅವರೇ, ಡಾಕ್ಟರ್ ಬಸರಿ ಅವರೇ, ಹಾಗೂ ಇನ್ನೋರ್ವ ಡಾಕ್ಟರ್ ಸದಾಶಿವ ಪಿಡಿಯಾಟ್ರಿಷನ್ ಅವರೇ, ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ NHMದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ನಿಮಗೆ ಸಹಾಯ ನೀಡಿದಂಥ ನಮ್ಮ ಸಾಹೇಬರದ ಇನಾಮದಾರ್ ಅವರೇ, ಹಾಗೂ ಎಲ್ಲ ಅವರಿವರೆಲ್ಲದೆ NHMದ ಪ್ರತಿಯೊಬ್ಬ ವಿಭಾಗದ ಪ್ರತಿಯೊಬ್ಬ ಸದಸ್ಯರುಗಳೇ, ನಮ್ಮ MBBS ವೈದ್ಯಾಧಿಕಾರಿಗಳಿರ್ಬೋದು, ಆಯುಷ್ ವೈದ್ಯಾಧಿಕಾರಿಗಳಿರ್ಬೋದು, RBSK ಟೀಮ್ ಇರ್ಬೋದು, NTEP ಟೀಮ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ನಮ್ಮ ನರ್ಸಿಂಗ್ ಅಧಿಕಾರಿಗಳು, ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಬಂದಿರಿ, DHO ಬಂದಿರಿ, PH ನಮ್ಮ ಮೇಲ್ ವರ್ಕರ್ಸ್ ಬಂದಿರಿ, ಪ್ರತಿಯೊಬ್ಬರು ಅವರು ಪ್ಲಾಸ್ಟಿಕ್ ವರ್ಕರ್ಸ್ ಇರ್ಬೋದು NHM ತರಗತಿಯಲ್ಲಿ. ಅವರಲ್ಲಿ ಪ್ರತಿಯೊಂದ ನನ್ನ ಇಲಾಖೆಯ ಆತ್ಮೀಯ ಅಧಿಕಾರಿಗಳೇ ಹಾಗೂ ಸಿಬ್ಬಂದಿಗಳೇ. ನಾನು ಅದೇ ಹೇಳ್ತಾ ಇದ್ದೇನೆ, ನಾನು ನಿಲಂಗಿ ಅವರಿಗೆ ನಾನು ಭಾಳ ವರ್ಷ ನೋಡ್ತಾ ಇದ್ದೀನಿ. 2005ಕ್ಕೆ NHM ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ಆಯುಷ್ ಡಾಕ್ಟರ್ ಅಂತ ಗೊತ್ತಿದ್ರು, ಎಲ್ಲ ಗೊತ್ತಿರ್ಬೋದು ನಿಮಗೆ. ಆಯುಷ್ ಡಾಕ್ಟರ್ ಇದ್ದಾಗ 2005-06 ತೊಗೊಂಡ್ರು ಆಯುಷ್ ಡಾಕ್ಟರ್ ಅನಿಸುತ್ತೆ ನನಗೆ. NHM ಬಂದಮೇಲೆ 2006ರಿಂದಲೂ NHMದಲ್ಲಿ ಆಯುಷ್ ವೈದ್ಯಾಧಿಕಾರಿಗಳಿದ್ದಾರೆ. ನನಗೊಂದ್ಸಲ ಎಷ್ಟು ಬೇಜಾರು ಅನಿಸ್ತದೆ. ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ನೋಡ್ರಿ, 20 ವರ್ಷ ಆಯಿತು. 20 ವರ್ಷದಿಂದ ಅವಾಗ NHM ಆಯುಷ್ ಅಧಿಕಾರಿಗಳು, ಅವಾಗ ತೊಗೊಂಡಂಥ ನರ್ಸಿಂಗ್ ಅಧಿಕಾರಿಗಳು, ಅವಾಗ ತೊಗೊಂಡಂಥ ANMಗಳು. ಮೊನ್ನೆ ನಾನು ಬೆಳಗಾವಿಗೆ ಹೋಗಿದ್ದೆ ಅಂತ 3 ವರ್ಷ ಬಿಟ್ಟು. ನಾನು ಎವ್ರಿ ಇಯರ್ ಪ್ರೋಗ್ರಾಮ್, ಪ್ರತಿಯೊಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತೀನಿ. ಯಾಕಂದರೆ ನನಗೊಂದು NHM ಮೇಲೆ ಭಾಳ ಒಂದು, ನಾನು DPM ಇದ್ದೆ, RCH ಇದ್ದೆ. ಅವ್ರ ಕಷ್ಟಗಳು ಭಾಳ ಗೊತ್ತಿದ್ರು ನನಗೆಲ್ಲ. ಪ್ರತಿಯೊಬ್ಬರಿಗೆ ಎಲ್ಲರೂ ರೆಗ್ಯುಲರ್ ಆದರೂ ಹಾಗೆ ಪ್ರಮೋಷನ್ ಇನ್ಕ್ರಿಮೆಂಟು ಆಗ್ತಾ ಹೋಗುತ್ತೆ. ಬಟ್ NHMನಲ್ಲಿ ಎಲ್ಲಿದ್ದಾರೆ ಅಲ್ಲೇ ಇದ್ದಾರಪ್ಪ. ಇಷ್ಟು ಬೇಜಾರಾಗುತ್ತೆ ಅವ್ರು ನೋಡಿ. ಕೆಲವೊಂದು ಟೈಮ್ ನಾನು ಹುಡುಗಿಸಿದವ್ರು, ನೀವು ಸಂಘಟನೆ ಮಾಡಿರೋದು, ನೀವೆಲ್ಲರೂ ಕೂಡ ಸಂಘಟನೆ ಮಾಡಿರಿ. ನೀವೆಲ್ಲರೂ ಸಂಘಟನೆ ಇದ್ದರೆ ಶಕ್ತಿ ಇರ್ತದೆ. ತಾಯಿ ಮಗು ಭಾಳ ಸಂಭಾಯ್ತೈತಿ, ಭಾಳ ಚಲೋ ಐತಿ, ನನ್ನ ಮಗು ಎಷ್ಟು ಅಳವಾದ ನೋಡ್ರಿ, ಎಷ್ಟು ಚಲೋ ಐತಿ ಅಂತ ಬಿಟ್ಬಿಟ್ಲಂದ್ರೆ ಆ ಮಗು ಸುಮ್ಮ ಮಕ್ಕೊಂಡ್ಬಿಡ್ತಂತ ಇಬ್ಬರು ಹಾಲು ಕುಡ್ಸಂಗೆ ತಾಯಿ ಸೈತಿ. ನನ್ನ ಮಗು ಅಂತ ಗೊತ್ತಿದ್ರು ತಾಯಿ ಹಾಲು ಕುಡ್ಸಂಗಿಲ್ಲ. ಏನು ಹೇಳ್ತಿದ್ರು ತಾಯಿ, ಎಷ್ಟು ಒಳ್ಳೇದಿತ್ತು ನನ್ನ ಮಗು ನೋಡ್ರಿ ಅಂತ. ಆ ಮಗು ಹಂಗೆ ಬಿಟ್ಕೊಡ್ರೆ ಮಗು ಏನಾಗುತ್ತೆ, ಮ್ಯಾಮ್ ಬೇಬಿ ಆಗುತ್ತೆ. ಅವ್ರು ಬಿಟ್ಟು ಏನಾಗ್ತದೆ ರೀ, ಸ್ಯಾಮ್ ಬೇಬಿ ಆಗುತ್ತೆ ಮಗು. ಅದೇ ಪರಿಸ್ಥಿತಿ ನಿಮ್ದು ಆಗ್ಬಿಟ್ಟಿದೆ, ಹೌದಿಲ್ಲ? ಅದಕ್ಕೆ ಸಂಘಟನೆ ಯಾಕೆ ಬೇಕು? ಮಗು ಅಳಬೇಕು, ಅದು ಕೇಳ್ತಾ ಇರಬೇಕು. ಮಗು ಒಂದು 10 ಸಲ ಕೇಳಿದಾಗ ಒಂದೇ ಕೊಡೋಕ್ಕೆ ಸ್ಟಾರ್ಟ್ ಆಗೋದು ಸಾಧ್ಯ ಆಗುತ್ತೆ ಮಗು ತಾಯಿಗೆ. ಅದಕ್ಕೋಸ್ಕರ ನೀವು ಸಂಘಟನೆ ಯಾಕೆ ಮಾಡಬೇಕು ಅಂತಂದರೆ, ಸಂಘಟನೆ ಮಾಡಿದ್ರೆ ಮಾತ್ರ ನಿಮ್ಮ ಕಷ್ಟಗಳು ಸರ್ಕಾರ ಗೊತ್ತಾಗ್ತವ. ಸಂಘಟನೆ ಮಾಡಿದ್ರೆ ಮಾತ್ರ ನಿಮ್ಮೆಲ್ಲ ನಿಮ್ಮ ಕಷ್ಟ ಸುಖಗಳು ಪ್ರತಿಯೊಬ್ಬರಿಗೂ, ನಮ್ಮ ಅಧಿಕಾರಿಗಳಿಗಾಗಲಿ, ನಮ್ಮ ರಾಜಕೀಯ ವ್ಯಕ್ತಿಗಳಾಗಲಿ, ಸರ್ಕಾರಕ್ಕಾಗಲಿ ಗೊತ್ತಾಗುತ್ತೆ. ಅವಾಗ ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಚೆನ್ನಾಗಿದ್ದಾರೆ ಬಿಟ್ಟರೆ ಆರಾಮಿದ್ದಾರೆ ಯಾಕೆ ಅಂತ ಹಿಂಗೆ ಹೋಗುತ್ತೆ. ನಾನು 98ರಿಂದ 2006 ಕಾಂಟ್ರಾಕ್ಟ್ ಮೆಡಿಕಲ್ ಆಫೀಸರೇ ಅವಾಗ ಶುರು ಮಾಡಿದ್ದೆ. ನಾನು ಜಿಲ್ಲಾ ಮಟ್ಟದ ಅಧ್ಯಕ್ಷನಾಗಿ, ರಾಜ್ಯ ಮಟ್ಟದ ಅಧ್ಯಕ್ಷನಾಗಿ ಅವಾಗ ಫೈಟ್ ಮಾಡಿ ರೆಗ್ಯುಲರೈಸ್ ಮಾಡ್ಕೊಂಡು, ಇಲ್ಲಾಂದರೆ ಹಂಗೆ ಉಳಿದು ಬಿಡ್ತಿತ್ತು ಅಷ್ಟೇ. ಇಲ್ಲಾಂದರೆ ಏನಾಗುತ್ತೆ,
ನಾವು ಹಾಗೆ ಕೆಲಸ ಮಾಡ್ತಾ ಹೋಗೋದು, ನಾವು ಒಳ್ಳೆಯವ್ರಿಗೆ ಅಂತ ತಿಳ್ಕೊಂಡು ಹಾಗೆ ಬಿಡ್ತಾ ಹೋಗೋದು. ಕಷ್ಟಗಳು ಎಷ್ಟಾಗುತ್ತೆ ರೀ, 20 ವರ್ಷ ಆದ್ಮೇಲೆ ಹಾಗೆ ಬಿಡೋಕ್ಕಾಗುತ್ತಾ? ಹೌದಿಲ್ಲ ರೀ. ನಾವೇನು ಹೇಳಿ ಮದುವೆ ಮಾಡ್ಕೊಂಡಿರ್ತೀವಿ, ಸರ್ಕಾರ ನೌಕರಿ ಅಂತ ತಿಳ್ಕೊಂಡಿರ್ತೀವಿ. ಪಾಪ ಹಿಂದಿ ಗೊತ್ತೇ ಇರೋದಿಲ್ಲ, ಬಂದಾಗ ಗೊತ್ತಾಗ್ಬಿಡ್ತೀವಿ ಕಾಂಟ್ರಾಕ್ಟ್ ಬಿಡ ಅಂತ ಹೇಳಿ. ಹೌದಿಲ್ಲ ರೀ. ಭಾಳಷ್ಟು ಮಂದಿ ಹಂಗೆ. ಆಮೇಲೆ ಹೆಂಡ್ತಿವಾಗ ನಾನು ಕಾಂಟ್ರಾಕ್ಟ್ ಆಗೋದನ್ನ ತಿಳ್ಕೊಂಡು ಪಾಪ ಮದುವೆ ಮಾಡ್ಕೊಂಡಿರ್ತಾನೆ, ಇಲ್ಲಿ ಬಂದು ಕತಿ ಗೊತ್ತಾಗುತ್ತೆ ಇವ್ರು ಕಾಂಟ್ರಾಕ್ಟ್ ಅಂತ ತಿಳ್ಕೊಂಡು. ಅದನ್ನು ಏನು ಮಾಡೋಕ್ಕಾಗುತ್ತೆ ರೀ? ಏನು ಮಾಡೋಕ್ಕಾಗಲ್ಲ. ಆದರೆ ನಾನು ಅದನ್ನು ನಿನಗೆ ಹೇಳ್ತಾ ಇದ್ದೆ, ಏನಾದರೂ ಆರೋಗ್ಯ ಇಲಾಖೆ ನಡೆದಪ್ಪ ಅಂದರೆ NHM ನಡೆದ ನೋಡ್ರಿ. ಇದು ಸತ್ಯವಾದ ಮಾತು ಕೂಡ. ಇದು ಸತ್ಯವಾದ. ನಾನು ತಾಲೂಕು ಹೆಲ್ತ್ ಆಫೀಸರ್ ಇದ್ದಾಗ 2006 ಇಂದ 2012 ತಾಲೂಕು ಆಫೀಸರ್ ಇದ್ದಾಗ ನೋಡಿದ್ದೀನಿ. ನಮ್ಮ ಸವದತ್ತಿ ತಾಲೂಕಿನಾಗ 22 PSC ಇದ್ದರೆ ಅದರಲ್ಲಿ ನನಗೆ 8 ಚಾರ್ಜ್ ಇದ್ದು. ಯಾಕಂದರೆ ಯಾರೂ MBBS ಡಾಕ್ಟರ್ ಇರಲಿಲ್ಲ, 5 ಡಾಕ್ಟರೇಟ್ ಇದ್ರಲ್ಲಿ. ಅವಾಗ 2007-8 ನಾವು NHM 24/7 ಸ್ಟಾರ್ಟ್ ಮಾಡಿದ್ವು. ಅವಾಗ ನಮ್ಮ ನರ್ಸಿಂಗ್ ಆಫೀಸರ್ ನಮ್ಮ PSCಗೆ ಬರ್ತಾರೆ ಅಂದ್ರೆ ಭಾರಿ ಖುಷಿ. ಅವಾಗೆಲ್ಲ ಯಾರು ನರ್ಸಿಂಗ್ ಆಫೀಸರ್ ಇರಲಿಲ್ಲ ರೀ. ಎಲ್ಲ ಏನು ಪಾಪ PSC ನಮ್ಮ ಏನೇನು ಇರ್ತಿದ್ರು, ಮುಂಜಾನೆ ನೌಕರಿ ಮಾಡಬೇಕು, ಇದು ಉಪಡಿ ಮಾಡಬೇಕು, ಅದನ್ನು ಫೀಲ್ಡ್ಗೆ ಹೋಗ್ಬೇಕು. ಅಷ್ಟು ಡೆಲಿವರಿನೂ ಅಷ್ಟು ಆಗ್ತಿದ್ವಿ, MLC ಬರ್ತಿದ್ವಿ, ಏನೂ ಆಗ್ತಿರ್ಲಿಲ್ಲ. ಅವಾಗ ನರ್ಸಿಂಗ್ ಆಫೀಸರ್ ಬೇಕು ಅಂತ ಕಾನ್ಸೆಪ್ಟ್ ಶುರುವಾಗಿದ್ದೆ. ನಿಜವಾಗ್ಲೂ ಅವಾಗ ಏನು ಸ್ಟಾರ್ಟ್ ಮಾಡಿದ್ರು 24/7 ಇನ್ನೂವರೆಗೆ ಯಾಕೆ ತೆಗೆದಿಲ್ಲಪ್ಪ ಅಂದರೆ ಮೆಟಲ್ ಮಾರ್ಟಾಲಿಟಿ ರೇಟ್ ಅವಾಗ ಏನಿತ್ತು, more than 254 ಇದ್ದಿದ್ದ, ಇವಾಗ less than 100 ಬಂದು ತಿಳ್ಕೊಂಡು ಕಾರಣ ಏನಪ್ಪ ಅಂತಂದರೆ NHM ಸಿಬ್ಬಂದಿನ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತೀನಿ, 254 ಅಂತ ನಾವು ಲೆಸ್ ಐ ಥಿಂಕ್ ಬಿಜಾಪುರದ ಮೊನ್ನೆ ಡೈಲಿ ಹೋಗೋದಾಗ ಪ್ರೆಸೆಂಟ್ ಮಾಡಿದೆ. ಬಿಜಾಪುರದ ಮೆಟಲ್ ಮಾರ್ಟಾಲಿಟಿ ರೇಟ್ ಐತಿ ಈಗ ಲೆಸ್ ದ್ಯಾನ್ 70 ಬಂದಿದೆ, 67, 68 ಬಂದಿದೆ. ಎಲ್ಲರೂ ಗಾಬರಿ ಆದರು. ಬಿಜಾಪುರ ನಾರ್ದರ್ನ್ ಕರ್ನಾಟಕ ಇಂಥ ಹಿಂದುಳಿದ ಪ್ರದೇಶ ಇದ್ದಪ್ಪ ಅಂತಂದ್ರೆ ಇಷ್ಟು ಕಡಿಮೆ ಆಗಿದ್ದಪ್ಪ ಅಂದರೆ NHM ಸಿಬ್ಬಂದಿರು ಪ್ರತಿಯೊಬ್ಬರು ಹೇಳ್ತೀನಿ ನಾನು. ಅಲ್ಲಿದ್ದಂಥ ನರ್ಸಿಂಗ್ ಅಧಿಕಾರಿಗಳು, ಅಲ್ಲಿದ್ದಂಥ ಆಯುಷ್ ಅಧಿಕಾರಿಗಳು, ಅಲ್ಲಿದ್ದಂಥ NHM ಕಾಂಟ್ರಾಕ್ಟ್ ಇದ್ದಂಥ ಮೆಡಿಕಲ್ ಆಫೀಸರು, ಅಲ್ಲಿದ್ದಂಥ PSC, ಆಮೇಲೆ PSCಗಳು, ಆಶಾ ವರ್ಕರು ಎಲ್ಲ NHM ಸ್ಟಾಫನೇ ಇವರೆಲ್ಲ. ಇವರು ಕೆಲವು ಪ್ಲಾಸ್ಟಿಕ್ ಕೊಡ್ತಿದ್ದು NHM ಸ್ಟಾಫ್ ಆಗಿಬಿಡ್ತಾರೆ. ಈಗ ನೀವೇನರಿ ಬಿಟ್ಟು ಹೋದ್ರಿ ಆಸ್ಪತ್ರೆ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಅಂತ ನೋಡ್ರಿ. ಅಲ್ಲಿದ್ದಂಥ ಒಂದು PSC ಒಳಗೆ 70% NHM ಸ್ಟಾಫ್ ಅದರಲ್ಲಿ, ಓನ್ಲಿ 30-40% ಅಷ್ಟೇ ರೆಗ್ಯುಲರ್ ಸ್ಟಾಫ್ ಇದ್ದೀವಿ. ಅದು ಬಹಳ ಮುಖ್ಯ. ಆದರೆ ನಿಮಗೆಲ್ಲರಿಗೂ ಸಲ್ಯೂಟ್ ಹೇಳಬೇಕು. ಯಾಕಪ್ಪ ಅಂದರೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕಾಂಟ್ರಾಕ್ಟ್ ಇದ್ದರೂ ಕೂಡ ಇನ್ನೂ ರೆಗ್ಯುಲರ್ ಆದರೂ ಕೂಡ ಕೆಲಸ ಮಾಡ್ತಾ ಇದ್ದಿರಲ್ಲ. ನಿಜವಾಗ್ಲೂ ಧನ್ಯವಾದಗಳು. ಅದಕ್ಕೆ ನಾವು ಆರೋಗ್ಯ ಸೇವೆ, ಆರೋಗ್ಯ ಇಲಾಖೆ ಸೇವೆ ಇದು ನಾವು ನೌಕರಿ ಅಂತ ಆಗ್ಬೋದು, ಜಾಬ್ ಅಂತ ಆಗ್ಬೋದು. ಸೇವೆ ಅಂತ ಯಾಕೆ ಆಗ್ಬೇಕಪ್ಪ ಅಂದರೆ ನೀವೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೀವೇನೋ ಸೇವೆ ಕೊಡ್ತಾ ಇದ್ರಿಪ್ಪ ಅಂದರೆ ನಿಜವಾಗ್ಲೂ ಹಳ್ಳಿ ಮಟ್ಟದಲ್ಲಿ ಸೇವೆ ಕೊಡ್ತಾ ಇದ್ರಿಪ್ಪ. ಯಾರಪ್ಪ ಅಂದರೆ NHM ಸಿಬ್ಬಂದಿಯವರು. ನಿಮ್ಮಿಂದ ನಿಜವಾಗ್ಲೂ ಬೇಕಾದ್ರೆ ಮೆಟಲ್ ಮಾರ್ಟಾಲಿಟಿ, ಇನ್ಫಾರ್ಮ್ ಮಾರ್ಟಾಲಿಟಿ ಇಷ್ಟು ಕಡಿಮೆ ಆಗಿತ್ತಪ್ಪ ಅಂದರೆ ನಿಮ್ಮ ಸೇವೆ ನಿಜವಾಗಲೂ ಅದ್ಭುತವಾದ ಸೇವೆ ಅಂತ ಹೇಳ್ಬೋದು. ಅದಕ್ಕೆ ಯಾವತ್ತೂ ನಾನು ಹೇಳ್ತಾ ಇದ್ದೀನಿ, ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ, ದೇವರಿಗೆ ಪೂಜೆ ಮಾಡ್ತೀವಿ, ದೇವತ್ತೇನೇ ಕೇಳ್ಕೊತೀವಿ. ದೇವ್ರಿಗೆ ಏನು ಕೇಳ್ಕೊತೀವಿ ಅಂತ, ದೇವರಿಗೆ ನನಗೊಂದು ಲಾಟ್ರಿ ಬಡ್ರಿಪ್ಪ, ಅಥವಾ ನನ್ನ ಮಗಳಿಗೊಂದು ಚಲೋ ಸೀಟ್ ಸಿಗಲಿ, ಅಥವಾ ಹೈಯೆಸ್ಟ್ ಪರ್ಸೆಂಟೇಜ್ ಸಿಗಲಿ, ರ್ಯಾಂಕ್ ಬರಲಿ ಅಂತ. ಅವತ್ತು ಆಗೋದನ್ನೇ ನೋಡಿ ಯಾವುದಕ್ಕೆ ಹೇಳ್ತೀವಿ. ಏನಾರ ಆಗುತ್ತೆ ಮರುದಿನ ಪೂಜೆ ಮಾಡ್ತಿರಲಿಲ್ಲ. ಮತ್ತೆ ಏನು ದೇವ್ರು ಕೊಟ್ಟಿಲ್ಲ ಅಂತ ಬಿಟ್ಬಿಡ್ತಿರೋ, ಆದರೆ ದೇವ್ರ ಬಯಕ್ಕೆ ಶುರು ಮಾಡ್ಕೊಳ್ಳಿ. ಏನು ಮಾಡಿದ್ರು ಅಷ್ಟು ಇಷ್ಟು ವರ್ಷ ಪೂಜೆ ಮಾಡತ್ತಿರ್ರಿ, ಮತ್ತೆ ಬೈದೋ ದೇವ್ರಿಗೆ. ಹೌದಾ? ಸೊ ಅದಕ್ಕೆ ಪೂಜೆ ಮಾಡೋದು ಬಿಡಬಾರ್ದು. ದೇವ್ರನ್ನ ಪರೀಕ್ಷೆ ಮಾಡ್ತಿರ್ತಾರೆ ನಾವು. ಸರಿ, ನೀವು ಸೇವೆ ಹಿಂಗೆ ಮಾಡ್ತಾ ಇದ್ರಲ್ಲ, ಇದೇ ಸೇವೆ ಮಾಡ್ತಾ ಹೋಗ್ರಿ, ನಿರಂತರವಾಗಿ ಸೇವೆ ಮಾಡ್ತಾ ಹೋಗ್ರಿ. ನಿಜವಾಗ್ಲೂ ಒಂದಿನ ದೇವ್ರ ಕಣ್ ತೆಗೆದಿದ್ದಾನ. ನಿಮ್ಮ ಆಶೆಗಳು ಈಡೇರಿಸಿ ಹೇಳಿರ್ತವೆ ಯಾರಂಗೆ, ಸತ್ಯವಾಗಿ ಹೇಳ್ತೀನಿ. ಅದಕ್ಕೆ ಹಂಗೆ ತಿಳ್ಕೊಂಡು ಸೇವೆ ಮಾಡೋದು ಬಿಡಬೇಡ್ರಿ. ಒಳ್ಳೆ ಸೇವೆ ಮಾಡ್ತಾ ಇದ್ದೀರಿ. ನಾನು ಭಾಳಷ್ಟು ಟೈಮ್ ಎಲ್ಲರೂ ಹೇಳ್ತೀನಿ ಏನಪ್ಪ ಅಂದರೆ, ದೇವರು ಅಲ್ಲ ಪ್ರತ್ಯಕ್ಷವಾಗಿ ಯಾವಾಗೂ ಬರೋದಿಲ್ಲ ರೀ. ಬೇರೆ ರೂಪಲೇ ಬಂದಿರ್ತಾನೆ. ನಾವು ಹೆಂಗೆ ಬಂದಿರ್ತಾನೆ? ಭಿಕ್ಷುಕಾಗಿ ಬಂದಿರ್ತಾನೆ, ಪೇಷಂಟಾಗಿ ಬಂದಿರ್ತಾನೆ, ಗರ್ಭಿಣಿಯಾಗಿ ಬಂದಿರ್ತಾನೆ, ಕುಷ್ಠರೋಗಿಯಾಗಿ ಬಂದಿರ್ತಾನೆ. ಎದಕ್ಕೆ ಬರ್ತಾರಪ್ಪ ದೇವ್ರು ಹೆಂಗಪ್ಪ ಅಂದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ, ನೀವು ಹೆಂಗದ್ರಿ ನೋಡ್ಲಿಕ್ಕೆ ಬರ್ತಿರ್ತಾರೆ. ಅದು ಸತ್ಯವಾಗಿ ನಿಜವಾಗಲೂ ಅವ್ರಿಗೆ ಯಾರು ಕಡೆ ಬರ್ತಾರಪ್ಪ ಅಂದ್ರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಭಾಳ ಬರ್ತಾರೆ. ಆ ರೂಪನಲ್ಲಿ ಅವರು ನೋಡ್ರಿ. ನೀವು ಯಾವುದು ಮದರ್ ತೆರೇಸಾ ತೊಗೊಳ್ರಿ, ಮಹಾತ್ಮ ಗಾಂಧಿ ತೊಗೊರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ತೊಗೊರಿ, ಎಲ್ಲರೂ ಒಂದು ರೂಪದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸೇವೆ ಮಾಡಿನೇ ಹೋಗಿದ್ದಾರೆ. ಗಾಂಧೀಜಿಯವರು ಆ ಟೈಮ್ದಾಗ ಡಾಕ್ಟರ್ ಎಲ್ಲ ಏನೂ ಅಲ್ಲ, ಅವ್ರೇನು ಮಾಡಿದ್ರು? ಲೆಪ್ರಸಿ ಸೇವೆ ಮಾಡ್ತಿದ್ರು. ಮದರ್ ತೆರೇಸಾ ನೋಡ್ರಿ, ಗ್ರೇಟ್ ಲೀಡರ್. ಏನು ಮಾಡ್ತಿರಪ್ಪ ಅಂದರೆ ಅವರು ಲೆಪ್ರಸಿ TB ಪೇಷಂಟ್ನ ಸೇವೆ ಮಾಡ್ತಾಯಿದ್ರು. ಅವರು TBನೂ ಆಗಲಿಲ್ಲ, ಲೆಪ್ರಸಿನೂ ಆಗಲಿಲ್ಲ. ಬಟ್ ಅವ್ರಿಗೆ ದೇವ್ರು ಇಂಥ ವರ ಕೊಟ್ಟಪ್ಪ ಅಂತಂದ್ರೆ ಅವ್ರು ಸತ್ತು ಎಷ್ಟೋ ವರ್ಷಗಳಾದರೂ ಕೂಡ ಅವ್ರ ನೆನಪು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಟೈಮ್ದಾಗ ಅವ್ರದ್ದು ಎಕ್ಸಾಂಪಲ್ ತೊಗೊಳ್ತೀವಿ, ದೇವರಾಗಿ ಬಿಟ್ಟವರಿಗೆ ಅವರು. ಅದಕ್ಕೆ ದೇವರು ಯಾವ ರೂಪದಲ್ಲಿ ಬರ್ತಾನಪ್ಪ ಅಂದ್ರೆ ಭಾಳಷ್ಟು ಟೈಮ್ದಾಗ ರೋಗಿಗಳ ರೂಪದಲ್ಲಿ ಬರ್ತಾನೆ. ಆ ರೋಗಿಗಳ ಸೇವೆ ಮಾಡುವವರೇ ನಿಜವಾದ ಭಕ್ತ. ನಿಜವಾದ ನಮ್ಮ ಸಮಾಜ ಸೇವೆ ಯಾರ ಮಾಡ್ತಾ ಇದ್ರಪ್ಪ ಅಂದ್ರೆ ನೀವೇ ಎಲ್ಲ ಕೂತವ್ರು ಆರೋಗ್ಯ ಇಲಾಖೆ.
ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಯಾವತ್ತೂ ಧೃತಿಗೆಡಬೇಡ್ರಿ, ಯಾವತ್ತೂ ಆತ್ಮವಿಶ್ವಾಸನ ಕಳ್ಕೊಬೇಡ್ರಿ. ಯಾವತ್ತೂ ಇಲ್ಲಿ ಸೇವೆ ಮಾಡ್ತಾ ಇದ್ರಲ್ಲ, ಎಷ್ಟೋ ಪುಣ್ಯ ಬಂದದ್ದು ನಿಮ್ಗೆ ಯಾರಲ್ಲಿ. ನಾನು ಭಾಳಷ್ಟು ಟೈಮ್ ಲಾಸ್ಟ್ ಟೈಮ್ ಹೋಗಿದ್ದೆ. ನಾನು ನಮ್ಮ ಸಿಸ್ಟರ್ ಒಬ್ಬರು NHMದಾಗ ಅದಾರ, ಅಲ್ಲೇ ಇದ್ದಾರೆ ಇನ್ನುವರೆಗೆ. ಹೋಗಿ ನಾನು ಭಾಳ ವರ್ಷ ಭೇಟಿಯಾಗಿರಲಿಲ್ಲ. ಯಾವಾಗಾರ ಫೋನ್ ಹಚ್ಚಲು ಸ್ವಲ್ಪ ದಿನ ಫೋನೂ ಬಂದಿರಲಿಲ್ಲ, ಮೆಸೇಜ್ ಬಂದಿಲ್ಲ. ಯಾವಾಗಲೇ ದೀಪಾವಳಿಗೆಯೋ ಅಥವಾ ದಸರಾಗೆ ವಿಶ್ ಮಾಡ್ತಿರ್ತಾರೆ ಅವ್ರು. ನಾನು ಆಮೇಲೆ ವಿಶ್ವ ಬರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಕೇಳಿದೆ, ಎಲ್ಲಿದ್ದಾರೆ ಸಿಸ್ಟರ್ ಅಂತ. ಸರ್ ಸಿಸ್ಟರ್ ಇಲ್ಲಿದ್ರೆ ಓಡಿ ಬಂದ್ರೆ ಬಂದು ಅಂತ ತಿಳ್ಕೊಂಡು, ಏನು ಮಾಡತ್ತಾನ ನಿಮ್ಮ ಮಗ ಅಂತ ಕೇಳಿದ್ರೆ, ಅವ್ರ ಮಗಗೆ ಫ್ರೀ KMC MBBS ಸಿಗ್ತಿತ್ತು. ಅಲ್ಲೇ ಇದ್ದಾರೆ, ಇನ್ನೂ ರೆಗ್ಯುಲರ್ ಆಗಲೇ ಏನೂ ಇಲ್ಲ. ಅವರು 18-17 ವರ್ಷ ಆಯಿತು. ಒಂದು MBBS ಸೀಟ್ಪ ಅಂದ್ರೆ ಏನು, 1 ಕೋಟಿ ರೂಪಾಯಿ ನೋಡ್ರಿ. ನೋಡ್ರಿ ಆ ಸಿಸ್ಟರ್ ದೇವ್ರಿಗೆ ಹೆಂಗೆ ಕೊಟ್ಟಾರೆ ಇಂಡೈರೆಕ್ಟಾಗಿ ಅವ್ರಿಗೆ. ಅವ್ರ ಹಸ್ಬೆಂಡ್ ಏನು ಮಾಡತ್ತಾನಂದ್ರೆ, ಅವ್ರ ಹಸ್ಬೆಂಡಿಗೆ ಬೇರೆ ಇಲಾಖೆ ಪರ್ಮನೆಂಟ್ ನೌಕರಿ ಸಿಕ್ಬಿಟ್ಟದೆ. ಮಗಳು ಏನು ಮಾಡತ್ತಾನ ಕೇಳಿದ್ರೆ, ಮಗಳು BE ಇಂಜಿನಿಯರಿಂಗ್ ಮಾಡ್ತಾರೆ, ಅದಕ್ಕೆ ಫ್ರೀ ಸಿಗ್ತದೆ. ಸೊ ಇದು ಏನು ತೋರಿಸ್ತದಪ್ಪ ಅಂತಂದರೆ, ಆಮೇಲೆ ನಾನು ಇನ್ನೊಬ್ಬ ಸಿಸ್ಟರ್, ಇನ್ನೊಬ್ರು ನಿಮ್ಮ ಕಡೆ ಇದ್ದಿರಲ್ಲ, ಇನ್ನೊಬ್ರು ಇಲ್ಲ ಸಿಸ್ಟರ್. ಸರ್ ಅವರು ಜಾಬ್ ಬಿಟ್ಟು ಮನೆಯಾಗಿದ್ದಾರೆ. ಯಾಕಪ್ಪ ಅಂದ್ರೆ ಅವ್ನ ಮಗಗೆ ಏನಾಯ್ತು, NTTF ಸಿಕ್ತು. NTTF ಸಿಕ್ಕ ಮೇಲೆ NTTF ಅಂದ್ರೆ ಗೊತ್ತಿಲ್ಲ, ವಿತ್ ಸ್ಕಾಲರ್ಶಿಪ್ ಫ್ರೀ ಸೀಟ್ ಸಿಗ್ತದೆ. ಆ ಮಗ ಇಲ್ಲದಾರಪ್ಪ ಅಂದ್ರೆ ಸಿಂಗಾಪುರಲ್ಲಿ ನೌಕರಿ ಮಾಡತ್ತಾನ. ಇವರು ಜಾಬ್ ಈ ನೌಕರಿ ಯಾಕೆ ಬಿಟ್ಟು ಮಗ ಕಾರ್ಡ್ ನೌಕರಿ ಬಿಡಿಸಿದ್ರು ಸರ್, ನಾನು ನೌಕರಿ ಬಿಡ್ತಿರ್ಲಿಲ್ಲ ಅಂದ್ರೆ. ಅವ್ನ ಸ್ಯಾಲ್ರಿ ಕೇಳಿದ್ರೆ ನಿಮಗೆಲ್ಲ ಆಶೀರ್ವಾದ, ತಿಂಗಳಿಗೆ 4 ರಿಂದ 5 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತದೆ. ಇದೇನು ಪುಣ್ಯಪ್ಪ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ. ಭಾಳ ಟೈಮ್ ಹೇಳಿದ್ರು ನೋಡ್ರಿ, ದೇವ್ರು ನಮ್ಗೆ ಏನು ಕೊಟ್ಟಂದ್ರೆ ಎಷ್ಟು ಮಾಡಿದ್ರು ಮಾಡೋದ್ರೆ ನೋಡ್ರಿ. ರೆಗ್ಯುಲರ್ ಆಗಿಲ್ಲ, ಸರ್ಕಾರ ಬೈತಿರ್ತೀವಿ, ಎಲ್ಲರೂ ಬೈತಿರ್ತೀವಿ, ಬಟ್ ದೇವ್ರು ಬೇರೆ ರೂಪದಲ್ಲಿ ನಮಗೆ ಹಿಂಗೆ ಹೆಲ್ಪ್ ಮಾಡಿರ್ತಾನೆ. ಅವ್ರು ದೇವ್ರು ಪರೀಕ್ಷೆ ಮಾಡ್ತಾನೆ. ಇದನ್ನು ತೊಗೊಂಡೇನು ಮಾಡ್ತೀವಿ ನಾವು, ಡಾಕ್ಟರ್ ಆಗೀನಿ, ಅದನ್ನು ಕಲ್ತೀನಿ, ಇದನ್ನು ಕಲ್ತೀನಿ, ಕೋಡ್ರಿಂದ ರೊಕ್ಕ ಗಳಿಸ್ತೀನಿ, ನನ್ನ ಮಗ ಓಡಾಡಾಗ್ತಾನೆ, ನನ್ನ ಮಗಳಿಗೆ 2 ಕೋಟಿ ರೂಪಾಯಿ MBBS ಕೊಡ್ತಾನೆ, ಅದು ಮತ್ತೇನು ಕೊಟ್ಟು MBBS ಕಳಿಸ್ತಾರೆ, 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಕಳಿಸ್ತಾನೆ, ಆ ಮಗ ಓಡಾಡಾಗ್ತಾನೆ. ನೀವು ಗಳಿಸಿದ್ದೆಲ್ಲ ಅಲ್ಲೇ ಹಾಕ್ತೀವಿ. ಯಾವ್ದು ಒಳ್ಳೇದಂತೀರಿ ನೀವು? ಅದೇ ಒಳ್ಳೇದು. ಅದಕ್ಕೆ ಇದು ದುಡ್ಡು ಗಳಿಸೋದು ಮುಖ್ಯ ಅಲ್ಲ, ನಾವು ಏನೇ ಗಳಿಸ್ಬೇಕು ಅಂದರೆ ಏನು ಗಳಿಸ್ಬೇಕಾಗಿದೆಪ್ಪ ಅಂತಂದರೆ, ಇವತ್ತು ಜನರ ಆಶೀರ್ವಾದ ಗಳಿಸ್ಬೇಕಾಗಿದೆ, ಸೇವೆ ಕೊಡಬೇಕಾಗಿದೆ, ಅದು ನಿಸ್ವಾರ್ಥದ ಸೇವೆ ಮಾಡಬೇಕಾಗಿದೆ. ನಾ ಭಾಳ ಟೈಮ್ ಅಂತ ಹೇಳಿದ್ದೀನಿ, ನಮ್ಮ ಆಸ್ಪತ್ರೆಗೆ ಬರೋರು ಎಲ್ಲ ಪ್ರೈವೇಟ್ ಹೆಲ್ತ್ ಸೆಂಟರ್ಗೆ ಬರಲಿ, ಸಬ್ ಸೆಂಟರ್ ಬರಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬರಲಿ, ಬಡ ರೋಗಿಗಳು ಬರ್ತಾರೆ. ಆ ಬಡ ರೋಗಿಗಳಿಗೆ ನೀವು ಟ್ರೀಟ್ಮೆಂಟ್ ಚಲೋ ಆಗಿ ಕೊಡೋಂಥ ಅನ್ನೋದೇ ಇಲ್ಲ. ಬಿಕಾಸ್ ಎಲ್ಲರೂ ಟ್ರೀಟ್ಮೆಂಟ್ ತಪ್ಪು ಯಾರೋ ಕೊಡೋಕ್ಕೆ ಸಾಧ್ಯ ಇಲ್ಲ. ನರ್ಸಿಂಗ್ ಆಫೀಸರ್ ಇರ್ಬೋದು, ಅದನ್ನ ಕ್ಲಾಸ್ 2 ಇರ್ಬೋದು, ಯಾರೋ ತೊಗೊಳ್ರಿ, ಫಾರ್ಮಸಿಸ್ಟ್ ತೊಗೊಳ್ಳಿ. ಆದರೆ ಅವ್ರು ಬಂದಂತರ ಒಳ್ಳೆ ರೆಸ್ಪೆಕ್ಟ್ ಕೊಡ್ರಿ, ಅವ್ರು ಬಂದಂತರ ಒಳ್ಳೆ ಮಾತಾಡ್ರಿ. ನಾಲ್ಕು ಒಳ್ಳೆ ಮಾತಾಡಿದ್ದಾದ್ರೆ ನಿಜವಾಗ್ಲೂ ಅವರು ಅವತ್ತು ಆಶೀರ್ವಾದ ಕೊಟ್ಟು ಹೋಗ್ಬಿಡ್ತಾರೆ ನಿಮ್ಗೆ. ತಾಯಿ ನಿನಗೆ ಒಳ್ಳೇದಾಗಲಿ, ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ, ನಿನ್ನ ಗಂಡಿಗೆ ಒಳ್ಳೇದಾಗಲಿ, ನಿನ್ನ ಹೆಂಡತಿಗೆ ಒಳ್ಳೇದಾಗಲಿ ಅಂತ ಅವತ್ತು ಆಶೀರ್ವಾದ ಕೊಟ್ಟು ಹೋಗ್ಬಿಡ್ತಾರೆ. ಅದೇ ನಿಮಗೆ ಯಾವತ್ತು ಒಳ್ಳೇದು. ಅದೇ ರೀತಿ ನೀವೆಲ್ಲರೂ ಯಾವಾಗ ಬಿಟ್ಟು ಹೋಗೋದಿತ್ತು, ಅದು ಬಿಟ್ಟು ಹೋಗಿಲ್ಲ. ಯಾಕಪ್ಪ ಅಂತಂದರೆ ನಿಮಗೂ ಒಂದು ಆಸೆ ಐತೆ. ಏನಪ್ಪ ಅಂದರೆ ಒಂದು ದಿನ ಗ್ಯಾರಂಟಿ ನಮ್ಗೆ ಸರ್ಕಾರ, ನಮ್ಗೆ ದೇವರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಆಯ್ತು ಎಲ್ಲರೂ ಮತ್ತೆ ಆ ಆತ್ಮವಿಶ್ವಾಸ ಯಾವಾಗ ಕಳ್ಕೊಬೇಡ್ರಿ, ಹೌದಾ? ಸೊ ನಿಜವಾಗ್ಲೂ ಆ ದಿನ ಬಂದೇ ಬರ್ತದೆ, ಒಳ್ಳೆ ದಿನಗಳು ಬಂದೇ ಬರ್ತವೆ. ಅದಕ್ಕೆ ವೇಟ್ ಮಾಡಬೇಕಷ್ಟೇ, ನಾವು ಕಳ್ಕೊಬೇಡ್ರಿ. ಸಾಕಷ್ಟು ನಾವು ಬಂದಾಗ ನನ್ನ ಸ್ಯಾಲರಿನೇ 6,000 ರೂಪೀಸ್ ಇತ್ತು. ಬಟ್ ಹಾಗೆ NHM ಸ್ಯಾಲ್ರಿ ಸ್ಟಾಫ್ ನರ್ಸ್ 5 ಡಾಕ್ಟರ್ಗಳಿಗೆ ಐ ಥಿಂಕ್ ಮೆಡಿಕಲ್ ಆಫೀಸರ್ಗೆ 6 ಇತ್ತು. ಅವಾಗಂತೂ 5 ಡಾಕ್ಟರ್ ಬಂದಾಗ ಅವ್ರಿಗೂ ಕಡಿಮೆ ಇತ್ತು, ನರ್ಸಿಂಗ್ ಆಫೀಸರ್ ಕಡಿಮೆ ಇತ್ತು. ಈ ಸ್ಯಾಲ್ರಿ ಒಂದೇನೋ ಲೆವೆಲ್ ಬಂದಿದೆ. ಸರ್ಕಾರ ಕೂಡ ಡಿಸಿಷನ್ ತೊಗೊಂಡಿದೆ, ಈಕ್ವಲೆಂಟ್ ಸ್ಯಾಲ್ರಿ ಮಾಡಬೇಕಂತ ಒಂದೇನೋ ಡಿಸಿಷನ್ ತೊಗೊಂಡಿದೆ. ಪ್ರೊಬಬ್ಲಿ ಇದು ಈಡೇರಿ ಅಂತ. ಭಾಳಷ್ಟು ಟೈಮ್ ನಾನು NHM ಕೇಳ್ತೀನಿ, ನೀವು ಪರ್ಮನೆಂಟ್ ಆಗಬೇಕು, ಪರ್ಮನೆಂಟ್ ಮಾಡೋದಕ್ಕಿಂತ ಸರ್ಕಾರ ಭಾಳಷ್ಟು ವಿಚಾರ ಮಾಡಿ ತೊಗೊಂಡಿದ್ದಾರೆ. ಏನು ಪರ್ಮನೆಂಟ್ ಮಾಡಬಾರ್ದು. ಕೆಲವೊಂದು ಸ್ಟೇಟ್ ಮಾಡಿದ್ರು, ಗುಜರಾತ್ ಆಯಿತು, ತಮಿಳ್ನಾಡಾಗಾಯಿತು, ಇನ್ಕಾರ್ಪೊರೇಟ್ ಮಾಡಿದ್ರು. NHM ತೊಗೊಂಡು ರೆಗ್ಯುಲರ್ ತೊಗೊಂಡಿದ್ರು. ಬಟ್ ನಮ್ಮ ಸರ್ಕಾರ ತಪ್ಪು ಇದಂತಲ್ಲ, ಅವರು ಒಂದು ಏನೋ ವಿಚಾರ ಮಾಡೇ ಇರ್ತಾರೆ ನಿಮಗೋಸ್ಕರ. ಯಾವುದೇ ಸರ್ಕಾರ ಆಗಲಿ, ಯಾವುದೇ ಅಧಿಕಾರಿ ಆಗಲಿ, ನಮ್ಮ ನೌಕರಸ್ಥರಿಗೆ ಕೆಟ್ಟ ಮಾಡಬೇಕಂತ ವಿರೋಧ ಇಲ್ಲ. ಸರ್ಕಾರದ ಒಂದು ವ್ಯಾಪ್ತಿಯೊಳಗೆ ಒಳ್ಳೇದು ಮಾಡಬೇಕಂತ ಇರ್ತದೆ, ಅದು ಬಂದೇ ಬರ್ತದೆ ಟೈಮ್. ಅದಕ್ಕೆ ನಿಮ್ಮ ಸ್ಯಾಲ್ರಿ ಕೂಡ ಒಂದು ಈಕ್ವಲೆಂಟ್ ಬರ್ತಾರೆ. ನೀವು ಕೂಡ ಸರ್ಕಾರ ಏನು ಕೇಳಬೇಕು, ರೆಗ್ಯುಲರ್ ಮಾಡೋದು ಯಾವಾಗೂ ಇರಲಿ, ಅದು ನಮ್ಮ ಸ್ಯಾಲ್ರಿ, ನಮ್ಮ ಇನ್ಸೆಂಟಿವ್ಸು, ನಮಗೆ ಬರ್ತಕ್ಕಂಥ ಏನು ಸರ್ಕಾರದ ಒಂದು ಯೋಜನೆಗಳಿದಾವೆ ನಮಗೂ ಸಿಗುವಂತ ಮಾಡಿ ಕೇಳ್ಕೊಡು. ಭಾಷಣ ಎಲ್ಲರಿಗೂ NHM ಹೇಳೋದಷ್ಟೇ. ಏನಪ್ಪ ಅಂದ್ರೆ ಪರ್ಮನೆಂಟ್ ಕೇಳೋಗಿತ್ತ ಸರ್ಕಾರಿ ಯೋಜನೆ ಅದ ಸರ್ಕಾರ ಮಾಡಬೇಕಂತ ಮನಸ್ಸಿರ್ತದೆ. ಬಟ್ ಅಲ್ಲೂ ಸಾಕಷ್ಟು ಅವ್ರಿಗೂ ತೊಂದರೆಗಳಿರ್ತವೆ ಮಾಡಬೇಕನ್ನೋದು. ಆದ್ದರಿಂದ ನೀವೇನು ಕೇಳಬೇಕು ಅಂದರೆ, ನನ್ನ ಸ್ಯಾಲ್ರಿ ಈಕ್ವಲೆಂಟು ಬೇಸಿಕ್ ಸ್ಯಾಲ್ರಿ ಆಫ್ ರೆಗ್ಯುಲರ್ ಮಾಡಿರಿ. ನಮಗೂ ಪ್ರತಿ ವರ್ಷ ಒಂದು ಅಥವಾ ಇನ್ಸೆಂಟಿವ್ಸ್ ರೂಪದಲ್ಲಿ ಅಥವಾ 5% 2% ಹೆಂಗೆ DA ಜಾಸ್ತಿ ಮಾಡ್ತಾರೆ ಅಷ್ಟು ಜಾಸ್ತಿ ಅಂತ ಮಾಡುವಂಥ ಕೇಳ್ರಿ. ಥರ್ಡ್ ಇಂಪಾರ್ಟೆಂಟು, ಅವ್ರು ಕೊಡುವಂಥ ಸವಲತ್ತುಗಳನ್ನು ನಮಗೂ ಕೊಡುವಂಥ ಕೇಳ್ರಿ. ನೀವೇನು ಅವ್ರಿಗೆ ಪೆನ್ಷನ್ ಕೊಡೋಂತ ಕೇಳಿಲ್ಲ, ಗ್ರ್ಯಾಜುಯಿಟಿ ಕೇಳಿಂದ ಕೇಳಿಲ್ಲ, GPF ಕೊಡೋಂತ ಕೇಳಿಲ್ಲ, ಸೇವಾ ಭದ್ರತೆ ಅಂತ ಕೇಳಿಲ್ಲ. ಸೊ ಇವು ಸೇವಾ ಭದ್ರತೆ ಕೇಳಿದ್ದಾದರೆ ನಿಜವಾಗ್ಲೂ
ಒಂದು ಹಂತಕ್ಕೆ ಸರ್ಕಾರ ಡೆಫಿನೆಟ್ಲಿ ಒಪ್ಪುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಸರ್ಕಾರಕ್ಕೂ ಭಾರ ಆಗೋದಿಲ್ಲ. ನಾವು ಪ್ರತಿ ಟೈಮ್ ಏನು ಮಾಡ್ತೀವಿ, ನಾವು NHMದವರು ರೆಗ್ಯುಲರ್ ಮಾಡೋದಕ್ಕೆ ಕೇಳ್ತೀವಿ. ರೆಗ್ಯುಲರ್ ಬಿಟ್ಟು ಈ ದೃಷ್ಟಿಕೋನದಿಂದ ಹೋದರೆ ಸಾಕಷ್ಟು ನಿಮ್ಮ ಏನು ಬೇಡಿಕೆಗಳು ಈಡೇರ್ತಾವಂತ ನಾನು ಅನ್ಕೊತೀನಿ. ಯಾಕಂದರೆ ನೀವು ಕೂಡ ಮನುಷ್ಯರೇ, ನಿಮಗೂ ಕೂಡ ಆಸೆಗಳಿರ್ತವೆ, ನಿಮಗೂ ಫ್ಯಾಮಿಲಿ ಇರ್ತವೆ, ನಿಮಗೂ ಮಕ್ಕಳಿರ್ತವೆ, ನಿಮಗೂ ಭದ್ರತೆ ಬೇಕೇ ಬೇಕು. ಆ ಸೇವಾ ಭದ್ರತೆಯನ್ನು ತೆಗೆದುಕೊಂಡಿದ್ದಾದರೆ ಭಾಳಷ್ಟು ನಾವು ಇದನ್ನು ಇಲಾಖೆ ಮುಂದುವರಿಸಬೇಕು. ಯಾಕಪ್ಪ ಅಂದರೆ ನಮಗೂ ಭಾಳಷ್ಟು ಟೈಮ್ ಕೆಲವು ಟೈಮ್ ಅನಿಸ್ತದೆ, ಪಾಪ ಇಷ್ಟು ಕಡಿಮೆ ಸ್ಯಾಲ್ರಿ ಇಷ್ಟು ಕೆಲಸ ಮಾಡ್ತಾ ಇದ್ದಾರಪ್ಪ, ಇವಾಗ ಎಷ್ಟೇ ಕೆಲಸ ಹೇಳೋ ಬೇಡೋ ಅಂತ ಅಂತಿರ್ತಾವೆ. ಬಟ್ ಭಾಳಷ್ಟು ಮಂದಿ 10 ಮಂದಿ ಹೇಳಿದಾಗ ಅದ್ರಾಗ 5 ಮಂದಿ NHMದಲ್ಲಿ ಮೊದಲು ಎತ್ತಾರೆ, ಸರ್ ನಾನು ಮಾಡ್ತೀನಿ ಕೆಲಸ ಅಂತಿಕೊಂಡು. ಸೊ ಅಂಥ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಇಟ್ಕೊಂಡು ಬಂದಂಥ ನೀವು ನಿಜವಾಗಲೂ ಒಂದು ಸೇವೆ ಮಾಡ್ತಾಯಿದ್ರಿ. ಈ ಸೇವೆಯನ್ನು ಮುಂದುವರಿಸ್ರಿ, ಆ ದೇವರು ನೀವು ಡೆಫಿನೆಟ್ಲಿ ಒಳ್ಳೇದು ಮಾಡ್ತಾರೆ. ಮತ್ತು ಸಂಘಟನೆ ವಿಷಯ ಬಂದಾಗ ಹೆಂಗಿರ್ಬೇಕಪ್ಪ ಅಂದರೆ ಸಾಕಷ್ಟು ಸ್ಟೋರೇಜಿಗೆ ಕೇಳಿದ್ವಿ ನಾವು. ಒಂದು ಬಲಿ ಹಾಕಿದಂಥ ಬೇಡ, ಅದರಲ್ಲಿ ಒಂದು 10 ಪಾರಿವಾಳ ಸಿಕ್ಕೊಂಡ್ಬಿಟ್ಟು ಅಂತೆ. ಹೌದಾ? ಎಲ್ಲ ಸ್ಟೋರಿ ಸೆಲೆಕ್ಟಾಗಿ ಓದಿದ್ರಲ್ಲ ಅವಾಗ ಸಿಕ್ಕೊಂಡ್ಬಿಟ್ಬಿಡ್ತಿದ್ದಾವೆಲ್ಲ. ಅವ್ನು ತೊಗೊಂಡು ಹೋಗ್ತಿದ್ದ 10 ಪಾರಿವಾಳಗಳು ವಿಚಾರ ಮಾಡಿದ್ವಿ ಅಂತ. ಏನು, ನಾನು ಎಲ್ಲರೂ ಸೇರಿ ಹಾರಿದ್ರೆ ಈ ಬಲೆ ತೊಗೊಂಡು ಮೇಗೆ ಹೋಗ್ಬೋದು, ಅವಾಗ ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆ ಥರ ಒಂದು ಪಾರಿವಾಳ ಏನಿತ್ತಪ್ಪ ಅಂತಂದರೆ ಅದು ಬೇಡ, ಯಾವ ಬಲೆ ಹಾಕಿದ್ದಲ್ಲ ಅವನು ಒಂದು ಪಾರಿವಾಳ ಇತ್ತು, ಅದು ಹಿಂಜರ್ಕೋತಂತೆ. ನಮ್ಮ ಕೂಡ ಹಂಗೆ ಬಂದಿರ್ತಾರೆ ನೋಡ್ರಿ, ಯಾರೋ ಕರೆದ ಕೂಡಲೇ ನಿನಗಡೆ ಸ್ವಲ್ಪ ಇದು ಕೊಡ್ತೀನಿ, ನಿನಗಡೆ ಪ್ರಮೋಷನ್ ಕೊಡ್ತೀನಿ, ಸುಮ್ಮನೆ ಹಿಂಗೆ ತಗೊಂಡ್ಬಿಡ್ತಾರೆ. ಅದು 9 ಮಂದಿ ಪಾಪ ಒಂದು ಇದು ಕಡಿಮೆ ಆಗಿಬಿಡುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅದರಾಗ ಒಂದು ಇನ್ನೊಂದು ಪಾರಿವಾಳ ಬಾಜು ಅಂತ ಹೇಳಿದ್ರು, ಏನು ನೀನೊಬ್ಬ ಹಿಂಗೆ ತಗೊಂಡಪ್ಪ ಅಂದ್ರೆ 9 ಮಂದಿ ಪರಿಸ್ಥಿತಿ ಹೆಂಗಾಗುತ್ತೆ, ನೀ ಹಿಂಗೆ ತಗೋಬೇಡ, ಎಲ್ಲರೂ ಸೇರಿ ಹಾರೋಣ ಅಂತ. ಆದರೂ ಪಾರಿವಾಳ ಒಪ್ಪಲೇ ಇಲ್ಲ ಅಂತ ಕಡೆಗೆ. ಆವಾಗ ಎಲ್ಲ ಒಂದು 10 ಪಾರಿವಾಳದ ಎಲ್ಲರೂ ಸೇರಿ 9 ಜನ ಕೂಡಿ ಒಂದೇ ಪಾರಿವಾಳ ರಿಕ್ವೆಸ್ಟ್ ಮಾಡ್ತಾರೆ. ಏನಪ್ಪ ಅಂದ್ರೆ, ಏನು ನಿನ್ನೆ ನಾನು ಬಿಡ್ತಾನ ತಿಳ್ಕೊಂಡಿದ್ದಿ, ನೀನು ಮಾಲಕ್ ನಿನ್ನ ಬಿಡ್ತಾನ ತಿಳ್ಕೊಂಡಿದ್ದಿ, ನೀನು ನಮ್ಮ ಜೊತೆ ಬಾ, ನೀನು ನಮ್ಮ ಪ್ರಾಣ ಉಳಿಸ್ಕೊಂಡು ನಮ್ಮ ಜೊತೆ ಇರು, ನಮ್ಮ ಸಮುದಾಯದಲ್ಲಿ ಇರು. ನೀನು ನಮ್ಮ ಬಿಟ್ಟು ಬೇರೆ ಕಡೆ ಹೋದಿಪ್ಪ ಅಂತಂದರೆ ನಿನಗಲ್ಲಿ ರೆಸ್ಪೆಕ್ಟ್ ಇರೋದಿಲ್ಲ. ಅವನು ಮಾನವ, ನೀನು ಪಕ್ಷಿ, ನೀನು ರೆಸ್ಪೆಕ್ಟ್ ಇರೋದಿಲ್ಲ. ಅವಾಗ ಅದಕ್ಕೂ ಅನಿಸ್ತಂತ, ಹೌದಿಲ್ಲ ಇದು ಹೇಳಿ ಸತ್ಯದ ಅಂತ ತಿಳ್ಕೊಂಡು ಅದಕ್ಕೆ ಎಲ್ಲರೂ ಸೇರಿ 9 ಮಂದಿ ಅದು ಒಂದು ರೆಡಿ ಆದಮೇಲೆ 10 ಜನಕ್ಕೆ ಶಕ್ತಿ ಬಂದಾಗ ಎಲ್ಲರೂ ಕೂಡ ಹಾರಿದಂತೆ. ಅದು ಬಲೆ ತೊಗೊಂಡ ಮೇಘ ಹಾರಿದಂತೆ. ನೀವು ಬೇಡ, ಬಲೆ ಬೀಸಿದ ನೋಡ್ತಾ ಇದ್ದಂತೆ, ಏನಪ್ಪ ಇದು, ನಾನೇನು ತಿಳ್ಕೊಂಡು ಪಾರಿವಾಳ ಹಿಡ್ಕೊಳಕ್ಕೆ ಬಂದಿದ್ದೆ, ಇವೆಲ್ಲ ಹೋಗ್ಬಿಟ್ಟಲ್ಲ. ಅವನು ಇವತ್ತು ರುಚಿಕರ ಭೋಜನೆ ಮಾಡಬೇಕು, ಅದನ್ನು ಮಾಡಬೇಕು, ಏನೇನೋ ವಿಚಾರ ಮಾಡಿದ್ದ ಅಂತೆ. ಹಾರಿ ಹೋದ್ರು ಅಂತ ಬೇಜಾರು ಮಾಡ್ಕೊಂಡಂತೆ. ಅವನಿಗೂ ಒಂದು ಕಡೆ ಸ್ಪಷ್ಟತೆ ಬಂತಿರ್ತಾರೆ, ಖುಷಿ ಬರ್ತದೆ, ಕಣ್ಣೀರು ಬಂದುವಂತ ಅವನು. ಅಲ್ಲ, ಈ ಪಕ್ಷಿ ಜಾತಿಯಾಗಲೇ ಇವ್ರ ಕಡೆ ಇಷ್ಟೊಂದು ಯೂನಿಟಿ ಇದ್ದಾಗ ನಮ್ಮ ಮಾನವರ ಕಡೆ ಯಾಕೆ ಯೂನಿಟಿ ಇಲ್ಲ ಅಂತ. ನಮ್ಮ ಮಾನವರ ಕಡೆ, ಮನುಷ್ಯರ ಕಡೆ ಯೂನಿಟಿ ಇದ್ದಿದ್ದಾಗಿದ್ರೆ ನಮಗೂ 1947ಗಿಂತ ಮುಂಚೆನೇ ಸ್ವತಂತ್ರ ಸಿಗ್ತಿತ್ತೇನೋ ಅಂತ ಅನಿಸುತ್ತೆ. ಈಗ ನಮ್ಮ ಕಡೆ ಯೂನಿಟಿ ಇಲ್ಲ ಅಂತ ತಿಳ್ಕೊಂಡೇ NHMದವ್ರು ಭಾಳಷ್ಟು ತಮ್ಮ ಒಳಗೆ ಬ್ರಿಟಿಷರು ಮಾಡಿದ್ರಲ್ಲ, ತಮ್ಮಗಳು ಜಗಳ ಹಾಸ್ತಿದ್ರು, ನಮ್ಮನ್ನ ಜಗ್ಗುದು, ನಮ್ಮನ್ನೇ ಕಾಲು ಜಗ್ಗುದು. ಅವ್ರು ಬ್ರಿಟಿಷರು ಭಾಳ 1000 ಮಂದಿ ಬಂದಿರ್ರಿ, ನಮಗೊಂದು 1 ಕೋಟಿ ಮಂದಿನ ಆಳ್ತಿದ್ರು. ನಮ್ಮಂಥವ್ರನ್ನ ಕರ್ಕೊಂಡು ನಮ್ಮನ್ನೇ ಅಧಿಕಾರನೇ ಮಾಡಿ ನಮಗೆ ಆಸೆ ತೋರಿಸಿ ನಮಗೆ ಆಳ್ಲಿಕ್ಕೆ ಮಾಡಿದ್ರು ಅವರು ಮೇಕ್ ಕುತ್ಕೊಂಡು. ಹಾಗೆ ನಾವು ಭಾರತೀಯರು ಏನಪ್ಪ ಅಂದರೆ ಯೂನಿಟಿ ಭಾಳ ಕಡಿಮೆ ನಮ್ಮ ಕಡೆ, ಒಳಗೊಳಗೆ ಜಗಳ ಭಾಳ ನಮ್ಮ ಕಡೆ.